ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಮಾರ್ ಬಂಗಾರಪ್ಪನ ಕೊಚ್ಚೆ ಅಂತ ಹೇಳಿ ಮಧು ಬಂಗಾರಪ್ಪ ಟೀಕಿಸಿದ್ದಾರೆ. ಕುಮಾರ್ ಬಂಗಾರಪ್ಪ ಇಷ್ಟು ದಿನ ಎಲ್ಲಿದ್ರು ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಮಧು ಬಂಗಾರಪ್ಪ ಅಂತ ನೋಡ್ತಾ ಹೋಗೋಣ. ನೋಡಿ, ನಾವಿಬ್ಬರು ಪಕ್ಕ ಹಿಂಗೆ ನಿಂತ್ಕೊಂಡಿರ್ತೀವಿ, ಓಕೆನಾ? ಕೊಚ್ಚೆ ಇರುತ್ತೆ ಇಲ್ಲಿ, ಭಾಳ ವಾಸನೆ, ತುಂಬ ಕೊಚ್ಚೆ. ಅದ್ರ ಮೇಲೆ ಕಲ್ಲು ಹಾಕ್ಕೊಂಡ್ರೆ ನನಗೂ ಅಸಹ್ಯ, ನೀವು ಕೇಳೋ ಪ್ರಶ್ನೆಗೂ ನಿಮಗೂ ಅಸಹ್ಯ. ಎರಡೇ ವಿಚಾರ. ಯಾಕೆ ಸೋತ್ರಿ, ಇಷ್ಟು ದಿವಸ ಎಲ್ಲಿದ್ರಿ, ಎರಡು ಉತ್ತರ ತೊಗೊಂಡು ಮತ್ತೆ ನನಗೆ ಪ್ರಶ್ನೆ ಹಾಕಕ್ಕೆ ಹೋಗಬೇಡಿ. ಜನರಿಗೆ ಮಾಡಬೇಕು, ನಮಗೆ ಮಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೆ ಕೊಚ್ಚೆ ಮೇಲೆ ಕಲ್ಲು ನೀವು ಹಾಕಬೇಡಿ, ನಾನು ಹಾಕ್ಕೊಳಕ್ಕೆ ಹೋಗಲ್ಲ. ಇಂಥ ಸಂದರ್ಭದಲ್ಲಿ ಅಸಹ್ಯ. ಶರಾವತಿ ಡೆಂಟಲ್ ಕಾಲೇಜ್ ಎದುರುಗಡೆ ಟೆಂಟ್ ಹಾಕೋದು, ಎಲೆಕ್ಷನ್ ಬಂದು ಇವೆಲ್ಲ ಇರ್ತವೆ. ಅದು ಒಂದು ಘನತೆ, ಗೌರವ. ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡದೇ ಇದ್ದರೆ ಒಳ್ಳೇದು. ಯಾಕಂದ್ರೆ ನಿಮ್ಮ ಪೇಪರು ಹೊಲಸಾಗ್ಬಿಡುತ್ತೆ ಕೆಲವ್ರ ಬಗ್ಗೆ ಬರೆದ್ರೆ. ಅದು ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾವಿಬ್ಬರು ಪಕ್ಕ ಹಿಂಗೆ ನಿಂತ್ಕೊಂಡಿರ್ತೀವಿ, ಓಕೆನಾ? ಕೊಚ್ಚೆ ಇರುತ್ತೆ ಇಲ್ಲಿ, ಭಾಳ ವಾಸನೆ, ತುಂಬ ಕೊಚ್ಚೆ. ಅದ್ರ ಮೇಲೆ ಕಲ್ಲು ಹಾಕ್ಕೊಂಡ್ರೆ ನನಗೂ ಅಸಹ್ಯ. ಶಿವಮೊಗ್ಗ ಲೋಕಸಭಾ ಅಖಾಡದಲ್ಲಿ ಎಷ್ಟರ ಮಟ್ಟಿಗೆ ಟಾಕ್ ಫೈಟ್ ಜೋರಾಗಿದೆ ಅಂತಂದ್ರೆ ಅಣ್ಣ ವರ್ಸಸ್ ತಮ್ಮ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಕುಮಾರ್ ಬಂಗಾರಪ್ಪ ಕೂಡ ಸಚಿವ ಮಧು ಬಂಗಾರಪ್ಪಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತದಾರರು ಯಾವ ಅಣ್ಣನ್ನು ನೋಡಲ್ಲ, ತಮ್ಮನ್ನು ನೋಡೋದಿಲ್ಲ. ಅವರ ಮನಸ್ಸಿಗೆ ಏನು ಬರುತ್ತೋ ಆ ರೀತಿ ಅವರು ಮತ ಹಾಕ್ತಾರೆ. ಅಣ್ಣನ ಮಾತು ಕೇಳ್ಕೊಂಡೋ ತಮ್ಮನ ಮಾತು ಕೇಳ್ಕೊಂಡೋ ಅವ್ರು ಮತ ಹಾಕೋದಿಲ್ಲ. ಈ ರೀತಿ ಕೌಂಟರ್ ಕೊಡುವಂತಹ ಕೆಲಸ ಕುಮಾರ್ ಬಂಗಾರಪ್ಪ ಅವರಿಂದ ಆಗಿದೆ. ಗರ್ವದಿಂದ ಮಾತನಾಡಿದರೆ, ದುರಹಂಕಾರದಿಂದ ಮಾತನಾಡಿದರೆ ಏನು ವ್ಯತ್ಯಾಸ ಬರೋದಿಲ್ಲ. ಮತದಾರರು ಎಲ್ಲವನ್ನು ಗಮನಿಸ್ತಾ ಇರ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ತಮ್ಮವರು ಮಾತನಾಡ್ಬೇಕಾರೆ, ಮಧು ಅವರು ಮಾತನಾಡ್ಬೇಕಾರೆ, ಯಾರಾದರೂ ನಮ್ಮ ಅಕ್ಕನ ಮೇಲೆ ಮಾತಾಡ್ಬಿಟ್ರೆ ಹುಷಾರಾಗಿರಬೇಕು. ನಾವೆಲ್ಲರೂ ಅಭಿಮಾನಿಗಳಿದ್ದೀವಿ. ಏನು ಅಭಿಮಾನಿಗಳಿದ್ದೀವಿ? ಇದು ಚುನಾವಣೆ ಕಣಯ್ಯ. ಇಟ್ಸ್ ಎ ವಾರ್. ಇದು ಕುರುಕ್ಷೇತ್ರ, ಇದು ಯುದ್ಧ. ಇದರಲ್ಲಿ ಅಣ್ಣ ತಮ್ಮ, ಅಕ್ಕ ತಮ್ಮಿ, ಚಿಕ್ಕಪ್ಪ ದೊಡ್ಡಪ್ಪ ಇದನ್ನು ಯಾವುದನ್ನು ಜನ ನೋಡೋದಿಲ್ಲ. ಒಳ್ಳೆತನ ಮತ್ತು ಇದನ್ನು ಮಾತ್ರ ನೋಡ್ತಾರೆ. ನೀನು ಗರ್ವದಿಂದ ಮಾತನಾಡಿದೆ, ನೀನು ಅಹಂಕಾರದಿಂದ ಮಾತಾಡಿದೆ, ನೀನು ಇಲ್ಲಿ ದಬ್ಬಾಳಿಕೆ. ಹಾಲಪ್ಪನವ್ರೇನೋ ನಮ್ಮ ತಂಗಿ ಹೆಸರು ತಗೊಂಡ ತಕ್ಷಣ ನನ್ನ ತಂಗಿ ಹೆಸರು ತಗೊಂಡ್ರೆ ಹುಷಾರ್. ತಂಗಿ ಹೆಸರು ಯು ಹ್ಯಾವ್ ಕಮ್ ಟು ದ ಪಬ್ಲಿಕ್. ಏನು ತಮ್ಮವರು ಮಾತನಾಡ್ಬೇಕಾರೆ, ಮಧು ಅವರು ಮಾತನಾಡ್ಬೇಕಾರೆ, ಯಾರಾದರೂ ನಮ್ಮ ಅಕ್ಕನ ಮೇಲೆ ಮಾತಾಡ್ಬಿಟ್ರೆ ಹುಷಾರಾಗಿರಬೇಕು. ನಾವೆಲ್ಲರೂ ಅಭಿಮಾನಿಗಳಿದ್ದೀವಿ. ಏನು ಅಭಿಮಾನಿಗಳಿದ್ದೀವಿ? ಇದು ಚುನಾವಣೆ ಕಣಯ್ಯ. ಇಟ್ಸ್ ಎ ವಾರ್. ಇದು ಕುರುಕ್ಷೇತ್ರ, ಇದು ಯುದ್ಧ. ಇದರಲ್ಲಿ ಅಣ್ಣ ತಮ್ಮ, ಅಕ್ಕ ತಮ್ಮಿ, ಚಿಕ್ಕಪ್ಪ ದೊಡ್ಡಪ್ಪ ಇದನ್ನು ಯಾವುದನ್ನು ಜನ ನೋಡೋದಿಲ್ಲ. ಒಳ್ಳೆತನ ಮತ್ತು ಇದನ್ನು ಮಾತ್ರ ನೋಡ್ತಾರೆ. ನೀನು ಗರ್ವದಿಂದ ಮಾತನಾಡಿದೆ, ನೀನು ಅಹಂಕಾರದಿಂದ ಮಾತಾಡಿದೆ, ನೀನು ಇಲ್ಲಿ ದಬ್ಬಾಳಿಕೆ.